ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಾಮುಂಡೇಶ್ವರಿ ಪ್ರಾಪರ್ಟೀಸಿಂದ ಮಾತಾಡ್ತಾ ಇರೋದು ರವಿ ಅಂತ. ಇವತ್ತು ನೀವು ಪ್ರತಿದಿನ ಯೋಚನೆ ಮಾಡಿದೇನು ಅಂದರೆ, ಒಂದೊಳ್ಳೆ ಕಡಿಮೆ ಬಜೆಟಲ್ಲಿ ಡೂಪ್ಲೆಕ್ಸ್ ಬೇಕು. ಆದರೆ 20-30 ನೋಡೋಕೆ ಹೋಗ್ತೀನಿ ಅಂದರೆ ತುಂಬ ಚಿಕ್ಕದಾಯಿತು ಅಲ್ವಾ. ಅದೇ ರೀತಿಯಾಗಿ 30-40 ನೋಡ್ತೀನಿ ಅಂದರೆ ತುಂಬ ದುಬಾರಿ ಹೇಳ್ತಾರೆ. ಆ ಬಜೆಟ್ಗೆ ನಮಗೆ ಡೂಪ್ಲೆಕ್ಸೇ ಬೇಕು ಅಂತ ಆಗ್ತಿಲ್ಲ. ಆದರೆ ಇವತ್ತು ಆ ಕನ್ಫ್ಯೂಷನ್ಗೆ ಒಂದೊಳ್ಳೆ ಮನೆನ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಹೆಂಗೆ ಅಂದರೆ 30-40 ಅಲ್ಲ, 20-30 ಅಲ್ಲ, 20-40 ಕಾರ್ನರ್ ಮನೆನ ನಿಮ್ಮ ಮುಂದೆ ತಂದಿದ್ದೀನಿ. 20-40 ಕಾರ್ನರ್ ಮನೆ ಇದು. ಸೌತ್ ಮತ್ತು ಈಸ್ಟ್ಗೆ ಸೈಟ್ ಇದೆ. ಇದು ಸೌತ್ ಈಸ್ಟ್ ಸೈಟ್, ಇದು ಕಾರ್ನರ್ ಸೈಟ್. ಇದು ತುಂಬ ಚೆನ್ನಾಗಿದೆ. ಈ ಮನೆ ಎಲ್ಲಿದೆ ಅಂತ ನೀವು ಅಂದ್ಕೊತೀರಾ. ಈ ಮನೆ ಲೊಕೇಶನ್ನು ಮೈಸೂರು ಸಿಟಿ ಸೆಂಟ್ರಿಂದ 8 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಶ್ರೀನಗರದಲ್ಲಿ ಮೊದಲನೇ ಹಂತ ಇದೆ, ಎರಡನೇ ಹಂತ ಇದೆ. ಈ ಮನೆ ಎರಡನೇ ಹಂತದಲ್ಲಿ ಲೊಕೇಟ್ ಆಗಿದೆ. ಈ ಮನೆ ಸ್ವಂತ ಬೋರ್ ಸಹ ಈ ಮನೆಗೆ ಹಾಕಿದ್ದಾರೆ. ಈ ಮನೆ ಪ್ರೈಸ್ ನಿಮಗೆ 1,05,00,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಸಹ ನಿಮಗೆ ಮಾಡಿಕೊಡ್ತಾರೆ. ತಪ್ಪದೆ ಈ ವಿಡಿಯೋನ ಪೂರ್ತಿ ನೋಡಿ. ಈ ವಿಡಿಯೋದಲ್ಲಿ ಏನಪ್ಪ ನೀನು ಪೂರ್ತಿ ನೋಡಿ ಅಂತ ಹೇಳ್ತೀನಿ ಅಂದರೆ, ಈ ವಿಡಿಯೋದಲ್ಲಿ ನಾನು ತುಂಬ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಮನೆ ಯಾವ ರೀತಿ ಮಾಡ್ಕೊಡ್ಬೇಕು, ಯಾವ ರೀತಿ ನಿಮಗೆ ಲೋನ್ ಆಗುತ್ತೆ, ಮತ್ತು ಯಾವ ಥರ ನೀವು ಮುಂದುವರಿಸ್ಬೋದು, ಯಾವ ರೀತಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಇದೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದು ಮೇಯ್ನು ಎಂಟ್ರೆನ್ಸಲ್ಲಿ ಯುಟಿಲಿಟಿ ಇದೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ನು ರೆಡ್ ಬ್ರಿಕ್ಸ್ನ ಯೂಸ್ ಮಾಡಿ ಈ ಮನೆನ ಕಟ್ಟಿದ್ದಾರೆ. ಮೈನ್ ಡೋರು ನಾರ್ತ್ ಫೇಸಿಂಗ್ ಇದೆ. ನಾರ್ತ್ ಫೇಸಿಂಗ್ಗೆ ಮೈನ್ ಡೋರ್ ಇದೆ. ಫುಲ್ ಟೀಕ್ ಯೂಸ್ ಮಾಡಿದ್ದಾರೆ ಈ ಮನೆಗೆ ಕಟ್ಟೋದಕ್ಕೆ. ಟೀಕ್ ಕೊಟ್ಟು ಈ ಮನೆ ಫುಲ್ ಯೂಸ್ ಮಾಡಿರೋದು. ನೋಡಿ, 20-30 ನೋಡೋಕೆ ಹೋದಾಗ ತುಂಬ ಚಿಕ್ಕದಾಗಿರುತ್ತೆ ಹಾಲು. ಇದು ತುಂಬ ಸ್ಪೇಷಿಯಸ್ ಆಗಿದೆ. ಈ ಮೂಲೆಯಿಂದ ನಿಮಗೆ ಅಲ್ಲಿವರೆಗೂ ಸೋಫಾ ಹಾಕ್ಕೊಂಡ್ರು ಆರಾಮಾಗಿ ಕುಂತ್ಕೊಬೋದು. ವೆಂಟಿಲೇಷನ್ನು ತುಂಬ ಚೆನ್ನಾಗಿದೆ. ಫಾಲ್ ಸೀಲಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಆಪೋಸಿಟ್ಗೆ ಟಿ ವಿ ಯೂನಿಟ್ ಇದೆ. ಟಿ ವಿ ಯೂನಿಟ್ ಹೆಂಗಿದೆ ಅಂದರೆ ತುಂಬ ದೊಡ್ಡದಾಗಿದೆ. 100 ಇಂಚ್ ಟಿ ವಿ ಹಾಕ್ಬೋದು, ಅಷ್ಟು ದೊಡ್ಡದಾಗಿದೆ. ನೋಡಿ, ಇಲ್ಲಿ ನೋಡೋಕ್ಕೆ ಬಂದಾಗ ನಿಮಗೆ ಇಲ್ಲೇನು ಕಾಣುತ್ತೆ, ಏನೂ ಕಾಣಲ್ಲ. ನೋಡಿ, ಫುಲ್ ಪ್ಲೈನಾಗಿ ಕಾಣುತ್ತೆ. ಬಟ್ ನೀವು ಇದನ್ನು ಪ್ರೆಸ್ ಮಾಡಿದಾಗ ಇಲ್ಲಿ ಇಡನ್ ಬಾತ್ರೂಮ್ ಇದೆ. ಒಂದು ಇಡನ್ ಬಾತ್ರೂಮ್ ಇದೆ ಸ್ನೇಹಿತರೆ. ಇದೇನಪ್ಪ ಅಂದರೆ ನಿಮಗೆ ಡೋರ್ ಥರನೂ ಕಾಣಲ್ಲ. ಜಸ್ಟ್ ಮನೇಲಿ ವಾಸ ಇರೋರು ಮಾತ್ರ ಗೊತ್ತಾಗುತ್ತೆ. ಹ್ಯಾಂಡ್ ವಾಶ್ ಮೆಷಿನ್ ಎಲ್ಲನೂ ಕಂಪ್ಲೀಟ್ ಹಾಕಿದ್ದಾರೆ. ವೆಸ್ಟರ್ನ್ ಕಮೋಡ್ ಇದೆ. ಒಬ್ಬರು ನಾನು ಯೂಟ್ಯೂಬಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಉಸಿರಾಡ್ತೀಯ ಜಾಸ್ತಿ, ತುಂಬ ಸುಸ್ತಾಗಿರೋ ಥರ ಮಾತಾಡ್ತೀಯ ಅಂತ ಹೇಳಿ ಒಬ್ಬರು ನಮ್ಮ ವೀಕ್ಷಕರು ಫೋನ್ ಮಾಡಿ ಕೇಳಿದ್ರು, ಯಾಕೆ ಅಷ್ಟೊಂದು ಉಸಿರಾಡ್ತೀಯ ನೀನು, ಆರಾಮಾಗಿ ಮಾಡ್ಬೋದಲ್ವ ಅಂತೇಳಿ. ಸೊ ಅದನ್ನು ಟ್ರೈ ಮಾಡ್ತಾಯಿದ್ದೀನಿ ನಾನು. ಈ ಥರ ನಮಗೆ ಸಲಹೆಗಳನ್ನ ಕೊಟ್ಟಾಗ ನಾವು ತಿದ್ದುಕೊಡೋದಕ್ಕೆ ಪ್ರಯತ್ನ ಬೀಳ್ತೀವಿ. ಇವಾಗ ಈ ಮನೆ 20-40 3 BHK ಡೂಪ್ಲೆಕ್ಸ್ ಮನೆ. ಇದು ಎಲ್ಲರಿಗೂ ಒಂದು ಕನಸಿರ್ತದೆ ಮನೆ ಜೀವನದಲ್ಲಿ. ಯಾವ ಥರ ಅಂದರೆ, ಈ ಮನೆ ನಮ್ಮ ಸ್ವಂತ ಮನೆ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಭಾಗ ಆಗಿರ್ತದೆ. ಈ ಮನೆಯಲ್ಲಿ ನೋವು ಕಳೀತೀವಿ, ಸಂತೋಷವೂ ಇದೆ, ದುಃಖವೂ ಇದೆ, ಸಾವು ಇದೆ, ಹುಟ್ಟು ಇದೆ. ಪ್ರತಿಯೊಂದು ನಮ್ಮ ಸ್ವಂತ ಮನೆ ಅನ್ನೋದಕ್ಕೆ ಮಾತ್ರ ನಾವು ನೋಡ್ತೀವಿ, ಬಿಡ್ತೀವಿ. ಆ ಮನೆ ಅನ್ನೋದು ನಮ್ಮ ಜೀವನದ ಒಂದು ಮೆಮೊರೇಬಲ್, ತುಂಬ ನೆನಪು ಇರುವಂಥ ಒಂದೇ ಒಂದು ಜಾಗ ಅಂದರೆ ಅದು ನನ್ನ ಸ್ವಂತ ಮನೆ. ತುಂಬ ಜನ ಬಾಡಿಗೆ ಮನೇಲಿ ಇರೋರು ಗೊತ್ತು, ಓನರು ಏನಪ್ಪ ಬೈತಾರೆ, ನೀರು ಯೂಸ್ ಮಾಡಿದ್ರು ಬೈತಾರೆ, ನಮಗೊಂದು ಸ್ವಂತ ಮನೆ ಇರಬಾರ್ದ ಅಂತ ತುಂಬ ಜನ ಇವತ್ತು ಮನೆ ತೊಗೊಬೇಕು ಅಂತಲೇ ಯೋಚನೆ ಮಾಡ್ತಾನೆ ಇದ್ದಾರೆ. ಯಾರಿಗೂ ಆಗ್ತಾಯಿಲ್ಲ. ಆದರೆ ಇವಾಗ ನಿರ್ಧಾರ ಮಾಡಿ, ನೀವು ಸ್ವಂತ ಮನೆ ತೊಗೊಬೇಕು ಅಂತ ನಿರ್ಧಾರ ಮಾಡಿ ನಮ್ಮ ಚಾಮುಂಡೇಶ್ವರಿ ಪ್ರಾಪರ್ಟೀಸ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಯಾವ ರೀತಿಯಾಗಿ ಡಾಕ್ಯುಮೆಂಟ್ ಬೇಕು, ಯಾವ ರೀತಿಯಾಗಿ ಆ ಮನೆ ಪ್ರಾಸೆಸಿಂಗ್ ನಡೆಸಬೇಕು, ಯಾವ ರೀತಿಯಾಗಿ ಆ ಮನೆ ಪ್ರತಿಯೊಂದು ವಿಚಾರದಲ್ಲೂ ನಾವು ಲೋನ್ ವಿಚಾರದಲ್ಲಾಗಲಿ ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಸಪೋರ್ಟ್ ಮಾಡಿ, ಎಲ್ಲ ಥರದಲ್ಲೂ ಯಾವುದೇ ಕನ್ಫ್ಯೂಷನ್ ಇದ್ದರೂ ಕ್ಲಿಯರ್ ಮಾಡಿ ನಿಮಗೆ ನಾವು ಮನೆ ಕೊಡಿಸ್ಕೊಡ್ತೀವಿ. ನಮ್ಮ ಟೀಮ್ ಬಂದು ನಿಮ್ಮ ಜೊತೆ ಕೆಲಸ ಮಾಡ್ತಾರೆ. ನೋಡಿ, ಲಕೋತ್ರ ಗ್ರಾನೈಟ್ ಹಾಕಿದ್ದಾರೆ. ಆ್ಯಂಟಿ ಸ್ಕಿಡ್ ಇದೆ. ಇದು ಯಾವುದಕ್ಕೂ ಸ್ಕಿಡ್ ಆಗಲ್ಲ. ಅದು ವಾಟರ್ ಬಿದ್ದರೂ ನೀರು ಬಿದ್ದರೂ ಸ್ಕಿಡ್ ಆಗಲ್ಲ. ಆಪೋಸಿಟ್ ವಾಲ್ಗೆ ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಮನೆ ಲೊಕೇಶನ್ ಎಲ್ಲಿ ಅಂತೀರಾ? ಮೈಸೂರು ಸಿಟಿ ಸೆಂಟ್ರಿಂದ ಜಸ್ಟ್ ಒಂದು 8.5 ಕಿಲೋಮೀಟ್ರ್ ಆಗುತ್ತೆ. ಶ್ರೀನಗರ ಸೆಕೆಂಡ್ ಸ್ಟೇಜ್ ಪಕ್ಕದಲ್ಲೇ ನಾಗಮ್ಮ ಲೇಔಟ್ ಅಂತ ಇದೆ, ಅಲ್ಲಿ ಈ ಮನೆ ಕಟ್ಟಿರೋದು. ಮೂಡ ಅಪ್ರೂವ್ಡ್ ಲೇಔಟ್ ಇದು. 80% ಲೋನ್ ಸಹ ಈ ಮನೆಗೆ ಆಗುತ್ತೆ. 80% ಲೋನ್ ನಾವೇ ಮಾಡಿಸ್ಕೊಡ್ತೀವಿ. ಏನಕ್ಕೆ ಅಂದರೆ, ಯಾವ ರೀತಿ ಮಾಡಿಸ್ಕೊಡ್ತೀವಿ, ತುಂಬ ಜನ ಕನ್ಫ್ಯೂಷನ್ ಇರ್ತಾರೆ. ಮನೆ ಇದೆಯಲ್ಲ, ಮನೆ ಮೇಲೆ ಲೋನ್ ಕೊಡ್ತಾರಲ್ಲ, ನಾವು ಕಟ್ಕೊಂಡು ಹೋಗ್ಬೋದಲ್ಲ ಅಂತ. ಆ ಥರ ಇರಲ್ಲ. ನೀವು ಯಾವುದೇ ಮನೆ ತೊಗೊಂಡ್ರು, ಯಾವುದೇ ಇದು ಮಾಡಿದ್ರು
ಅದಕ್ಕೆ ನಿಮ್ಮ ಇನ್ಕಮ್ ಸಪೋರ್ಟ್ ಮಾಡಿದ್ರೆ ನಾವು ಆ ಇನ್ಕಮ್ ಮೇಲೆ ಮನೆ ಸೂರಿಟಿ ಮಾಡಿ ನಿಮಗೆ ಲೋನ್ ಕೊಡಿಸ್ತೀವಿ. ನೋಡಿ, ಒಂದು ರೂಮ್ ಕಾಟ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ಮನೆ. ಆಮೇಲೆ ಕೆಲವರಿಗೆ ಪ್ರೊಸೆಸಿಂಗ್ ಬಗ್ಗೆ ಗೊತ್ತಿರಲ್ಲ, ಯಾವ ಥರ ಪ್ರೊಸೀಜರ್ ಇರುತ್ತೆ, ಮನೆ ಯಾವ ಥರ ನೋಡ್ಬೋದು ಅಂತ. ಬಟ್ ಮನೆ ಬಂದು ನೀವು ಮನೆ ನೋಡಬೇಕು. ಮನೆ ನೋಡಾದಮೇಲೆ ಈ ಮನೆ ನಮ್ಗೆ ಓಕೆ ಆಯಿತು, ಈ ಓನರ್ನ ಕರೆಸಿ ಅಂದಾಗ ನೇರವಾಗಿ ಓನರ್ನ ನಿಮ್ಮ ಮುಂದೆ ಕರೆಸ್ತೀವಿ. ನೀವು ನೇರವಾಗಿ ಮಾತಾಡಾದಮೇಲೆ ಆ ಮನೆ ಬಗ್ಗೆ ನಿಮಗೆ ಒಂದು ಪೇಪರ್ ಅನ್ನೋದು ಕೊಡ್ತೀವಿ. ಮಾತುಕತೆ ಮಾತಾಡಿ ನಿಮ್ಗೆ ಸೆಟ್ ಆಯಿತು ಅಂದರೆ ಒಂದು 5,000ನೋ 10,000ನೋ ಟೋಕನ್ ಅಡ್ವಾನ್ಸ್ ಕೊಟ್ಟಾಗ ನಿಮ್ಗೇನು ಮಾಡ್ತೀವಿ, ಒಂದು ಸೆಟ್ ಫುಲ್ ಜೆರಾಕ್ಸ್ ಪೇಪರ್ನ ಕೊಡಿಸ್ತೀವಿ. ನೀವು ಅಲ್ಲಿಂದ ಏನು ಮಾಡ್ತೀರಾ, ಆ ಜೆರಾಕ್ಸ್ ಪೇಪರ್ನ ತೊಗೊಂಡೋಗಿ ನಿಮಗೆ ಗೊತ್ತಿರೋಂಥ ಲಾಯರ್, ಲೀಗಲ್ ಅಡ್ವೈಸರ್ ಅಂತ ಇರ್ತಾರೆ, ಅದನ್ನು ಲೀಗಲ್ ನೋಡೋದಕ್ಕೇ ಲೀಗಲ್ ಅಡ್ವೈಸರ್ ಅಂತ ಇರ್ತಾರೆ, ಅವ್ರ ಹತ್ರ ಹೋಗಿ ಕೊಟ್ಟಾಗ ಅವರು ಆ ಪೇಪರ್ನ ಪರಿಶೀಲನೆ ಮಾಡಿ ಎಲ್ಲ ಚೆಕ್ ಮಾಡಿ ಓದಿ ಅವ್ರೇನು ಮಾಡ್ತಾರೆ, ನಿಮಗೆ ಪೂರ್ತಿ ಇದು ಸೂಕ್ತ, ಇದು ಕರೆಕ್ಟಾಗಿದೆ ಪೇಪರು, ಯಾವುದೇ ತೊಂದರೆ ಇಲ್ಲ, ಇಲ್ಲೀಗಲ್ ಅಲ್ಲ, ಲೀಗಲ್ ಪೇಪರ್ ಇದು ಅಂತೇಳಿ ನಿಮಗೆ ಓಕೆ ಕೊಟ್ಟಾದಮೇಲೆ ನೀವೇನು ಮಾಡ್ತೀರಾ, ಲಾಯರಿಂದ ಓಕೆ ಆದಮೇಲೆ ಒಂದು 5 ದಿವಸ 6 ದಿವಸ ಟೈಮ್ ಇರುತ್ತೆ ಅದಕ್ಕೆ, ಏನಕ್ಕೆ ಲಾಯರ್ ಲೀಗಲ್ ಎಲ್ಲ ಚೆಕ್ ಮಾಡೋದಕ್ಕೆ. ಲಾಯರ್ ಲೀಗಲ್ ಚೆಕ್ ಮಾಡಾದಮೇಲೆ ಮತ್ತೆ ಬರೋದು ನಿಮ್ಮ ಹತ್ರ. ಇವಾಗ ಒಂದು ಎಕ್ಸಾಂಪಲ್, 1 ಕೋಟಿಗೆ ಮನೆ ತೊಗೊತೀರಾ, ನಿಮ್ಮ ಹತ್ರ 40 ಲಕ್ಷ ದುಡ್ಡಿದೆ, ಇನ್ನು 60 ಲಕ್ಷ ಲೋನು. ಇನ್ನು 60 ಲಕ್ಷ ಲೋನ್ಗೆ ಏನು ಮಾಡಬೇಕು, ನೀವೇನು ವರ್ಕ್ ಮಾಡ್ತಾಯಿದ್ದೀರಾ ಆ ಕಂಪ್ನಿಯಿಂದ ಸಂಬಂಧಪಟ್ಟಂಥ ಸ್ಯಾಲ್ರಿ ಸ್ಲಿಪ್ಪು ಮತ್ತು ನಿಮ್ಮದು ಆಧಾರು ಪ್ಯಾನು ಎಲ್ಲ ಕೊಟ್ಟಾಗ ನಾವೇನು ಮಾಡ್ತೀವಿ, ನಿಮ್ಮದು ಸಿಬಿಲ್ ಸ್ಕೋರ್ ಇವೆಲ್ಲ ಚೆಕ್ ಮಾಡಿ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಎನಿ ಬ್ಯಾಂಕ್, ನೀವು ಯಾವ ಬ್ಯಾಂಕ್ ಕೇಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಎಲ್ಲರೂ ವೈಟಿಗೆ ಬೇಕು ಅಂತಾರೆ. ಈ ವೈಟು ತುಂಬ ಕನ್ಫ್ಯೂಷನ್ ಇರ್ತಾರೆ, ಬ್ಲ್ಯಾಕು ವೈಟು ಅಂತ. ಅದರಲ್ಲೂ ನಾವು ನಿಮಗೆ ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟನ್ನು ನಾವು ಮಾಡಿಕೊಡೋದಕ್ಕೆ ನಾವು ರೆಡಿ ಇರ್ತೀವಿ. ವೈಟು ಬ್ಲ್ಯಾಕ್ ಅನ್ನೋ ವಿಚಾರದಲ್ಲಿ ನಾವು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಮಗೆ ಸಜೆಸ್ಟ್ ಕೊಡ್ತೀವಿ. ನೀವು ಆ ಥರ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಥರನೂ ಆಪ್ಷನ್ ನಮ್ಮ ಹತ್ರ ಇದೆ. ತುಂಬ ಚೆನ್ನಾಗಿದೆ, ಎಲ್ಲ ಕಡೆಯೂ ಮನೆಗಳು ಆಗ್ಬಿಟ್ಟಿದ್ದಾವೆ ಆಲ್ರೆಡಿ, ಫುಲ್ ಡೆವಲಪ್ಡ್ ಏರಿಯಾನೇ ಇದು. ಅಪ್ಕಮಿಂಗು ಕಂಪ್ನಿ ವಾಟ್ರ್ ಬರ್ತಾಯಿದೆ, ಇನ್ನೊಂದು 3 ತಿಂಗಳಷ್ಟೊತ್ತಿಗೆ ಈ ಏರಿಯಾಗೆಲ್ಲ ಫುಲ್ ಕಬಿನಿ ವಾಟ್ರ್ ಬಂದ್ಬಿಡುತ್ತೆ. ಕಬಿನಿ ವಾಟ್ರ್ ಬರುತ್ತೆ, ಎಲ್ಲ ಗ್ರೇಟರ್ ಮೈಸೂರು ಅಂಡರಲ್ಲಿ ಈ ಲೇಔಟ್ ಬರುತ್ತೆ. ಗ್ರೇಟರ್ ಮೈಸೂರು ಅಂಡರಲ್ಲಿ ಈ ಲೇಔಟ್ ಬರೋದು. ಸ್ಕೈಲೈಟ್ ಬರುತ್ತೆ ನೋಡಿ, ಇದಕ್ಕೆ ತುಂಬ ಚೆನ್ನಾಗಿದೆ. ಇವಾಗ ನಾನು ಟೆರೆಸ್ ತೋರ್ಸಕ್ಕೆ ಹೋಗ್ತಾಯಿದ್ದೀನಿ ನಿಮಗೆ. ಟೆರೆಸ್ಸು ಸ್ವಲ್ಪ ಕತ್ಲಿರುತ್ತೆ, ಯಾಕಂದರೆ ಇವಾಗ ಆಲ್ರೆಡಿ ಲೇಟ್ ಆಗೋಯಿತು. ನೋಡಿ, ವಾಷಿಂಗ್ ಮಿಷಿನ್ ಪಾಯಿಂಟ್ ಇಟ್ಬಿಟ್ಟಿದ್ದಾರೆ. ನೋಡಿ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿದ್ದು ರೆಡ್ ಬ್ರಿಕ್ಸ್ ಆಗಿದೆ. ಈ ಮನೆ ರೆಡ್ ಬ್ರಿಕ್ಸಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ, ಅಂದರೆ 1 ಕಿಲೋಮೀಟ್ರ್ ಇಲ್ಲ, ಒಂದು 500 ಮೀಟ್ರ್ ದೂರದಲ್ಲಿ ರಾಷ್ಟ್ರೋತ್ತಮ ಸ್ಕೂಲ್ ಸಹ ಆಗಿದೆ. ಇವಾಗ ಒಳ್ಳೆ ಸ್ಕೂಲ್ ಅಂತ ಹೇಳ್ತಾರೆ. ಇದ್ರ ಮೇಲ್ಗಡೆ ಟ್ಯಾಂಕ್ ಬರುತ್ತೆ ನಮಗೆ. ಇಲ್ಲೂ ನಿಮಗೆ ಸ್ಟೆಪ್ಸ್ ಎಲ್ಲ ಹಾಕಿದ್ದಾರೆ. ಈ ಕಡೆ ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಚಾಮುಂಡಿ ಬೆಟ್ಟ ಆಗುತ್ತೆ. ಚಾಮುಂಡಿ ದೇವಸ್ಥಾನಕ್ಕೆ ಅಷ್ಟಾಗುತ್ತೆ. ಓಕೆ ಸ್ನೇಹಿತರೆ, ನನ್ನ ವಿಡಿಯೋ ಪೂರ್ತಿ ನೋಡೋದಕ್ಕಾಗಿ ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವಿಡಿಯೋಗಾಗಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಏನೇ ನಮ್ಮಲ್ಲಿ ತಪ್ಪಿದ್ರೂ ಹೇಳಿ, ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ ದಯವಿಟ್ಟು. ಥ್ಯಾಂಕ್ ಯು ವೆರಿ ಮಚ್. ಜೈ ಚಾಮುಂಡೇಶ್ವರಿ.